ಸ್ಮರಿಸಿ ಅವರ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಶಾಂತಿಯಿಂದ ಇವತ್ತು ಪ್ರತಿಭಟನೆಯನ್ನ ಗಣಗತ್ತ ರಾಜ್ಯಪಾಲರ ವಿರುದ್ಧ ಈ ರಾಜ್ಯದ ಜನನಾಯಕರಾಗಿರ್ತಕ್ಕಂಥ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇರ್ತಕ್ಕಂಥ ಸಿದ್ದರಾಮಯ್ಯನವರ ವಿರುದ್ಧ ಅವರ 40 ವರ್ಷದ ರಾಜಕಾರಣದ ಇತಿಹಾಸದಲ್ಲಿ ಯಾವುದೋ ಕಪ್ಪುಚಿಕೆ ಇಲ್ಲದೆ ರಾಜಕಾರಣವನ್ನು ಮಾಡಿರ್ತಕ್ಕಂಥ ಈ ರಾಜ್ಯ ಕಂಡ ಅಪರೂಪದ ನಾಯಕ ಸನ್ಮಾನ್ಯ ಸಿದ್ದರಾಮಯ್ಯನವರ ವಿರುದ್ಧ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರ ಇವತ್ತೇನೋ ಒಂದು ಷಡ್ಯಂತ್ರವನ್ನು ಮಾಡಿದೆ. ಅದರ ವಿರುದ್ಧ ಕರ್ನಾಟಕ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿ ಜಿಲ್ಲೆಯಲ್ಲಿ ಇವತ್ತು ಜನಾಂದೋಲನ ರೂಪದಲ್ಲಿ ಮಾನ್ಯ ರಾಜ್ಯಪಾಲರನ್ನ ಗೋ ಬ್ಯಾಕ್ ಅಂತಕ್ಕಂಥ ಒಂದು ಚಳವಳಿಯನ್ನು ಪ್ರಾರಂಭ ಮಾಡಿದ್ದೀವಿ. ಅದರ ಪ್ರಯುಕ್ತ ಬಿಜಾಪುರದ ನಗರದಲ್ಲಿ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ನಮಸ್ಕಾರ ಮಾಡಿ ಏನು ಪ್ರಾರಂಭಗೊಂಡಿದೆ, ಇದು ಬಿಜೆಪಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಜನಾಂದೋಲನ ರೂಪದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನ ವಿರುದ್ಧ ಏನೊಂದು ಷಡ್ಯಂತ್ರವನ್ನು ಮಾಡಿದ್ದಾರೆ. ಅವರ ಹೆಸರಿಗೆ ಒಂದು ಕಪ್ಪು ಚುಕ್ಕಿ ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಇಡೀ ರಾಜ್ಯ ಇದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಈ ರಾಜ್ಯದ ರಾಜಕಾರಣವನ್ನು ಇತಿಹಾಸವಲ್ಲವರು ಸಿದ್ದರಾಮಯ್ಯನವರು ಆಗಸ್ಟ್ 17 ನಿಮಗೆ 40 ವರ್ಷ ಅವರು ಮಂತ್ರಿಗಳಾಗಿ ವಿರೋಧ ಪಕ್ಷದ ನಾಯಕರಾಗಿ ಹಣಕಾಸಿನ ಸಚಿವರಾಗಿ ಮುಖ್ಯಮಂತ್ರಿಗಳಾಗಿ ಅನೇಕ ಹುದ್ದೆಗಳನ್ನ ಬಹಳ ಜವಾಬ್ದಾರಿತವಾಗಿ ಲೋಹಿಯಾ ಅವರ ಸಮಾಜವಾದಿ ಸಿದ್ಧಾಂತದ ಮೇಲೆ ಈ ರಾಜ್ಯದ ರಾಜಕಾರಣವನ್ನ ಸರ್ವ ಸಮುದಾಯಗಳ ಪ್ರೀತಿಯನ್ನ ವಿಶೇಷವಾಗಿ ಬಡವರಿಗೆ ಅನೇಕ ಭಾಗ್ಯಗಳನ್ನು ಕೊಟ್ಟಿರ್ತಕ್ಕಂಥ ಸರ್ದಾರ ಈ ರಾಜ್ಯ ಕಂಡರಿಯಂತಹ ಶೋಷಿತ ವರ್ಗದವರಿಗೆ ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಈ ರಾಜ್ಯವನ್ನು ಸುಭಿಕ್ಷೆಯನ್ನು ಕಟ್ಟಿರ್ತಕ್ಕಂಥ ದೇವರಾಜ್ ಅರಸು ಅವರ ನಂತರ ಒಬ್ಬ ಹಿಂದುಳಿದ ನಾಯಕ ಇಡೀ ರಾಜ್ಯವನ್ನು 5 ವರ್ಷ ಸುಭಿಕ್ಷೆಯಿಂದ 13ರಿಂದ 18ರವರೆಗೆ ಈ ರಾಜ್ಯ ಕಡ್ಡರಿಯಂತ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ದೀನ ದಲಿತರಿಗೆ ಭಾರತ ರಾಷ್ಟ್ರದಲ್ಲಿ ಯಾರೂ ಕೊಡುವಂತ 85,000 ಕೋಟಿ ರೂಪಾಯಿಗಳು ಇವತ್ತು ಆ ವರ್ಗಕ್ಕೆ ಮೀಸಲಿಟ್ಟು ಯೋಜನೆಯನ್ನು ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕನ ವಿರುದ್ಧ ಇವತ್ತು ಏನೋ ಒಂದು ಷಡ್ಯಂತ್ರ ನಡೀತಾ ಇದೆ. ಅದರ ವಿರುದ್ಧ ಇವತ್ತು ಹೋರಾಟವನ್ನು ನಾವೆಲ್ಲ ಪಾಲ್ಗೊಂಡಿದ್ದೀವಿ. ಇಂಥ ಒಂದು ಕಾರ್ಯಕ್ಕೆ ನಮ್ಮೆಲ್ಲರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಒಂದು ಕಾರ್ಯಕ್ಕೆ ತಾವೇನು ಆಗಮಿಸಿದ್ರೆ ನಿಮಗೆ ನಾನು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮೆಲ್ಲ ಸಚಿವರು ಶಾಸಕರ ಮಿತ್ರಗಳ ವತಿಯಿಂದ ಮತ್ತು ಪಕ್ಷದ ವತಿಯಿಂದ ನಿಮ್ಮ ಹಾರ್ದಿಕವಾಗಿ ಸ್ವಾಗತಿಸಿ, ಈ ಆಂದೋಲನ ಬಿಜಾಪುರದಿಂದ ಪ್ರಾರಂಭಗೊಂಡಿದೆ. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ನಡೀತಾ ಇದೆ. ಇದು ನಾಳೆ ತಾಲೂಕಾ ಹೋಬಳಿ ಗ್ರಾಮ ಮಟ್ಟಕ್ಕೆ ಹೋಗಬೇಕಾಗ್ತದೆ. ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಬಿಜೆಪಿ ಅವರು ಯಾಕೆ ಮಾಡಿದ್ದಾರೆ ಅನ್ನೋದನ್ನ ಪಶ್ಚಾತ್ತಾಪ ಬಡವರಿಗೆ ಹೋರಾಟವನ್ನು ನಡೀತದೆ ಅಂತಕ್ಕಂಥ ಮಾತನ್ನ ಹೇಳಿ ಈ ರಾಜ್ಯದ ಒಬ್ಬ ಧೀಮಂತ ನಾಯಕನನ್ನ ಈ ರೀತಿ ನೀವೇನೋ ದುರ್ಬಲಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಅದು ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಅವರಿಂದ ಶಕ್ತಿಯಾಗಿದ್ದಾರೆ. ಇಡೀ ಕರ್ನಾಟಕ ಸರ್ಕಾರ ಕ್ಯಾಬಿನೆಟ್ ಅವ್ರ ಜೊತೆಗಿದೆ. 136 ಜನ ಶಾಸಕರು ಅವ್ರ ಜೊತೆಗೆ ಗಟ್ಟಿಯಾಗಿ ನಿಲ್ತಕ್ಕಂಥ ಒಂದು ನಿರ್ಣಯವನ್ನು ಮಾಡಿದ್ದೀವಿ. ಈ ರಾಜ್ಯದ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವು ಚುನಾವಣೆಯನ್ನು ಮಾಡಿದ್ದೀವಿ. ಅವರ ನಾಯಕತ್ವದ ಮೇಲೆ ರಾಜ್ಯದ ಜನ ಬಹಳ ವಿಶೇಷವಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬಡವರ ಪರವಾಗಿ ಗ್ಯಾರಂಟಿಗಳನ್ನ ಈ ರಾಜ್ಯದ ದೊಡ್ಡ ಪ್ರಮಾಣದಲ್ಲಿ ಇಂಥ ಯೋಜನೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಈ ಸರ್ಕಾರ ಏನು ಅಭದ್ರ ಮಾಡ್ತಾ ಇದ್ದಾರೆ. ಇವರಿಗೆ ಒಂದು ತಕ್ಕ ಪಾಠವನ್ನ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡೋಣ. ಬಹಳ ಹೆಚ್ಚಿಗೆ ನಾನು ಮಾತನಾಡಿದ್ದೇನೆ. ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸರ್ವರು ಕಾಂಗ್ರೆಸ್ನ ದೇವೋದ್ದೇಶಗಳನ್ನ ಇವತ್ತು ಗಾಂಧೀಜಿಯವರು ಹಾಕಿರ್ತಕ್ಕಂಥ ಶಾಂತಿಯ ಮಾರ್ಗದಲ್ಲಿ ಎಲ್ಲಿಯೂ ಸಹಿತ ಅಹಿತಕರ ಘಟನೆಯನ್ನ ಮಾಡಿದ್ರೆ ಬಹಳ ಶಾಂತಿಯುತವಾಗಿ ಈ ದೇಶವನ್ನ ಕಟ್ಟಿದ್ದೀವಿ, ಈ ರಾಜ್ಯವನ್ನು ಕಟ್ಟಿದ್ದೀವಿ. ಸುಭಿಕ್ಷೆ ನಾಡನ್ನು ಮಾಡುವಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮದೇ ಆದಂತಹ ಅನನ್ಯ ಕೊಡುಗೆಯನ್ನು ನೀಡಿದ್ದಾರೆ. ಅವರ ಪರವಾಗಿ ನಾವೆಲ್ಲ ಇದೀವಿ ಅನ್ನತಕ್ಕಂಥ ಒಂದು ತೋರಿಸಿಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ. ಸಿದ್ದರಾಮಯ್ಯನವರ ಆತ್ಮಬಲವನ್ನು ಗೆಲ್ತಕ್ಕಂಥ ಶಕ್ತಿ ಈ ರಾಜ್ಯದಲ್ಲಿ ಅರಿವಿಲ್ಲ. ಒಬ್ಬ ಜನನಾಯಕನನ್ನ ಯಾವ್ದಾದ್ರು ರಾಜಕಾರಣದಿಂದ ನೀವು ಅವ್ರಿಗೆ ತೊಂದರೆ ಮಾಡ್ಬೇಕಂದ್ರ ಇಡೀ ರಾಜ್ಯ ಅವ್ರ ಜೊತೆಗಿದೆ. ಇದನ್ನ ಗಮನಿಸಬೇಕಾಗ್ತದೆ. ರಾಜ್ಯಪಾಲರ ಕುತಂತ್ರದಿಂದ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರ ಏನೊಂದು ದುಷ್ಟ ನೃತ್ಯ ಇದೆ. ನಮ್ಮ ರಾಜ್ಯದ ಅನೇಕ ಕೇಂದ್ರದ ಮಂತ್ರಿಗಳು
ಇದರಲ್ಲಿ ಶಾಮೀಲರಾಗಿ ಈ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ. ಇದರ ವಿರುದ್ಧ ಕರ್ನಾಟಕದ ಮಹಾಜನತೆ ಸದಾ ಕಾಂಗ್ರೆಸ್ ಪಕ್ಷದ ಪರವಾಗಿ ತಾವೆಲ್ಲ ಇರ್ತೀರಿ ಅಂತಕ್ಕಂಥ ಮಾತನ್ನ ಹೇಳಿ ಈ ಜನಾಂದೋಲನ ಸೂಕ್ಷ್ಮವಾಗಿ ಇವತ್ತು ಕೋರ್ಟ್ನಲ್ಲಿ ನಮ್ಮ ನಾಯಕರು ಇವತ್ತು ನ್ಯಾಯಾಂಗದ ಹೋರಾಟವನ್ನು ಮಾಡೋರಿದ್ದಾರೆ. ಅವರು ಸ್ವತಕ್ಕೂ ನ್ಯಾಯವಾದಿಗಳಿದ್ದಾರೆ. ನ್ಯಾಯಾಂಗದ ಬಗ್ಗೆ ಅಪಾರವಾದಂತಹ ಗೌರವ ಇದೆ. ಆ ಎಲ್ಲ ವ್ಯವಸ್ಥೆಯಲ್ಲಿ ನಮ್ಮೆಲ್ಲರಿಗೂ ಸಹಿತ ಭಾರತ ದೇಶದ ನೆಲದ ಕಾನೂನಿನ ಮೇಲೆ ವಿಶ್ವಾಸ ಇದೆ. ಅವರೇನು ಪ್ರಾಮಾಣಿಕರಿದ್ದಾರೆ. ಅವ್ರ ಜೊತೆಗೆ ಇವತ್ತು ನ್ಯಾಯಗಳು ಸಹಕರಿಸ್ತವೆ ಅಂತಕ್ಕಂಥ ಮಾತನ್ನ ಹೇಳಿ ಈ ಪಾಲ್ಗೊಂಡಿರ್ತಕ್ಕಂಥ ಸರ್ವ ಜನರಿಗೆ ನಾನು ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸಿ ಇನ್ನೂ ಮಾತನಾಡೋರು ಇದರ ನಂತರ ಬಸವೇಶ್ವರ ಸರ್ಕಲ್ ಈ ದೇಶಕ್ಕೆ ಸಂವಿಧಾನವನ್ನು ಕೊಡುವ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ ಹತ್ರ ಕೊನೆಯ ಡಿಸಿ ಆಫೀಸ್ ಹತ್ರ ಮಾತನಾಡ್ತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡೋಣ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ರಕ್ಷಾಬಂಧನ ಇದ್ದು ಸಹಿತ ನೀವೆಲ್ಲವನ್ನು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರಿ. ಇಲ್ಲಿ ಜನಸ್ತೋಮವನ್ನು ನೋಡಿದ್ರೆ ಬಿಜೆಪಿ ಅವರಿಗೆ ನಡುಕೊಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಈ ರಾಜ್ಯದ ಜನ 136 ಜನರ ಶಕ್ತಿಯನ್ನು ತುಂಬಿದ್ದಾರೆ. ಒಂದು ಜನಪರವಾದಂತಹ ಸರ್ಕಾರವನ್ನು ದುರ್ಬಲಿಸತಕ್ಕಂಥ ಪ್ರಯತ್ನ ಬಿಜೆಪಿ ಅವರು ವಿಫಲರಾಗ್ತಾ ಇದ್ದಾರೆ. ಅದಕ್ಕಾಗಿ ಮುಂದಿನ ದಿನಮಾನದಲ್ಲಿ ಇದರ ಹೋರಾಟದ ಪ್ರತಿಫಲವನ್ನ ಅವರು ಅನುಭವಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಮಾತನಾಡಲು ಅವಕಾಶ ಪಟ್ಟಿಕೊಟ್ಟಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಆತ್ಮೀಯರಿಗೆ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಕಾಂಗ್ರೆಸ್, ಜೈ ಹಿಂದ್.